ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ ಒಳಗಡೆ ಏನಾಗ್ತದೆ, ತಾಯಿ ಒಳಗಡೆ ಏನು ಚೇಂಜಸ್ ಆಗ್ತದೆ, ಮಗು ಒಳಗಡೆ ಏನು ಚೇಂಜಸ್ ಆಗ್ತದೆ ಅನ್ನೋದನ್ನು ನೋಡೋಣ. ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಮೊದಲನೇ ವಾರದಿಂದ 13ನೇ ವಾರದವರೆಗೆ. ಸೊ ನಾವು ಫಸ್ಟ್ ತಾಯಿ ಒಳಗಡೆ ಏನೇನು ಚೇಂಜಸ್ ಆಗ್ತದೆ ಅನ್ನೋದನ್ನು ನೋಡೋಣ ಅಂತ. ಸೊ ತಾಯಿ ಒಳಗಡೆ ಮೊದಲಿಗೆ ಪೀರಿಯಡ್ಸ್ ಮಿಸ್ ಆಗೋದು, ಋತುಚಕ್ರ ಮಿಸ್ ಆಗೋದು, ಆಮೇಲೆ ಕಾಲು ನೋವು ಬರೋದು, ಸುಸ್ತಾಗೋದು, ಮತ್ತು ಪದೇ ಪದೇ ಯೂರಿನೇಷನ್, ಫ್ರೀಕ್ವೆಂಟ್ ಮಿಕ್ಚುರೇಷನ್, ಆಮೇಲೆ ಮಾರ್ನಿಂಗ್ ಸಿಕ್ನೆಸ್, ವಾಂತಿ, ಮತ್ತು ಬೆಳಗ್ಗೆನೇ ತಲೆ ಸುತ್ತೋದು, ಇದೆಲ್ಲ ಕಾಮನ್ ಆಗಿರ್ತದೆ. ಮತ್ತು ಮೈಲ್ಡಾಗಿ ಹೊಟ್ಟೆ ನೋವು ಕೂಡ, ಯುಟ್ರೈನ್ ಪೇನ್ ಇದ್ರೂ ಅದು ನಾರ್ಮಲ್. ಮತ್ತು ಇನ್ನು ಕೆಲವರಿಗೆ ಇಂಪ್ಲಾಂಟೇಷನ್ ಬ್ಲೀಡಿಂಗು ಆಗ್ತದೆ, ಅದರ ಬಗ್ಗೆ ನೆಕ್ಸ್ಟ್ ಒಳಗಡೆ ಹೇಳ್ತೀನಿ. ಮತ್ತು ಆಹಾರ ಬಯಕೆಗಳು, ಒಬ್ಬೊಬ್ಬರಿಗೆ ಇದು ಆಹಾರ ಇಷ್ಟ ಆಗ್ತದೆ, ಇನ್ನೊಂದು ಆಹಾರ ಇಷ್ಟ ಆಗಲ್ಲ. ಮೂಡ್ ಸ್ವಿಂಗ್ಸ್, ಹಾರ್ಮೋನ್ಸ್ ಚೇಂಜ್ ಆಗ್ತಾ ಇರೋದ್ರಿಂದ ಮೂಡ್ ಸ್ವಿಂಗ್ಸ್ ಆಗ್ತಾ ಇರ್ತದೆ. ಇಮೋಷ್ನಲಿ ದೇ ಆರ್ ವೆರಿ ವೀಕ್. ತಲೆನೋವು ಬರೋದು, ಎದೆ ಉರಿ ಆಗೋದು, ಕಾನ್ಸ್ಟಿಪೇಷನ್ ಆಗೋದು, ಇದೆಲ್ಲ ಆಗ್ತಾ ಇರ್ತದೆ. ಮತ್ತು 2 ಮೊಲೆಗಳು ನೋವಾಗೋದು, ಮತ್ತು ವೆಜೈನಲ್ ಡಿಸ್ಚಾರ್ಜ್, ಮೈಲ್ಡ್ ವೆಜೈನಲ್ ಡಿಸ್ಚಾರ್ಜ್ ಇರೋದು ತುಂಬ ಕಾಮನ್. ಈಗ ಮಗು ಒಳಗಡೆ ಏನೇನು ಚೇಂಜಸ್ ಆಗ್ತದೆ ಅನ್ನೋದನ್ನು ನೋಡೋಣ. ಸೊ ಮಗು ಒಳಗಡೆ ತುಂಬ ಇಂಪಾರ್ಟೆಂಟ್ ಬೆಳವಣಿಗೆ ಆಗೋದೇ ನಿಮಗೆ 8 to 13 ವೀಕ್ಸ್. 8 ವಾರದ ಒಳಗಡೆ ನಿಮಗೆ ಕಂಪ್ಲೀಟಾಗಿ ಆರ್ಗನ್ ಡೆವಲಪ್ಮೆಂಟ್ಸ್ ಆಗ್ತದೆ, ಕಂಪ್ಲೀಟ್ ಭ್ರೂಣ ಫಾರ್ಮ್ ಆಗ್ತದೆ, ಮತ್ತು 13ನೇ ವಾರದ ಒಳಗಡೆ ಕಂಪ್ಲೀಟಾಗಿ ಫೀಟಸ್ ಫಾರ್ಮ್ ಆಗಿರ್ತದೆ. ಓಕೆ, ಥ್ಯಾಂಕ್ ಯು.